ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯ ಹೆಸರನ್ನು ವಿಕಸಿತ ಭಾರತ ಜಿ ರಾಮ್ಜಿ ಎಂದು ಬದಲಿಸಿ 100 ದಿನವಿದ್ದ ಮಾನವ ಶ್ರಮ ದಿನವನ್ನು 125ಕ್ಕೇರಿಸಿರುವ ಕೇಂದ್ರ ಸರ್ಕಾರದ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತವಾಗಿದೆ. ಕೊಪ್ಪಳ ಜಿಲ್ಲೆಯ ಕುಕನೂರು ತಾಲೂಕಿನ ಬನ್ನಿಕೊಪ್ಪ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಸ್ಥರು ವಿಕಸಿತ ಭಾರತ ಜಿ ರಾಮ್ಜಿ ಯೋಜನೆಯನ್ನು ಮುಕ್ತವಾಗಿ ಶ್ಲಾಘಿಸಿದ್ದಾರೆ. ದೂರದರ್ಶನದೊಂದಿಗೆ ಬನ್ನಿಕೊಪ್ಪ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ನಾಗರಾಜ್ ವೆಂಕಟಾಪುರ, ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯು ವಿಕಸಿತ ಭಾರತ್ ಜಿ ರಾಮ್ಜಿ ಆಗಿ ಕಾರ್ಯರೂಪಕ್ಕೆ ಬಂದಿದೆ. ಈ ಯೋಜನೆಯಿಂದ ಕೆರೆ ಅಭಿವೃದ್ಧಿ, ಹೊಲ, ರಸ್ತೆ, ಬದು ಮತ್ತು ದನದ ಕೊಟ್ಟಿಗೆ ನಿರ್ಮಾಣ ಮತ್ತಿತರ ರೈತಪರ ಕಾಮಗಾರಿಗಳಿಗೆ ಅನುಕೂಲವಾಗಲಿದೆ ಎಂದರು. ಇಂದಿನಿಂದ ಈಗೇನಾಗಿದೆ, ಜಿ ರಾಮ್ಜಿ ರೋಜ್ಗಾರ್ ಯೋಜನೆ ಏನು ಬಂದಿದೆ, ಇದರಿಂದ 370 ರೂಪಾಯಿ ಕೂಲಿಯ ಜೊತೆಗೆ 100 ದಿನಗಳಿಂದ ಅದನ್ನ ಮುಂದಿನ ಹಂತದವರೆಗೆ 125 ದಿನಗಳವರೆಗೆ ಅದನ್ನ ಹೆಚ್ಚು ಮಾಡಿದ್ರಿಂದ ಕೂಲಿಯ ದಿನಗಳನ್ನ, ಇದರಿಂದ ಕೂಲಿಕಾರರಿಗೆ ಗುಳೆ ಹೋಗುವುದನ್ನ ತಪ್ಪಿಸಬಹುದು, ಜೊತೆಗೆ ಅವರ ಆರ್ಥಿಕ ಪರಿಸ್ಥಿತಿಯನ್ನು ಕೂಡ ಸುಧಾರಿಸಬಹುದಾಗಿದೆ. ಕೂಲಿ ಕಾರ್ಮಿಕರಾದ ಸಿದ್ದಪ್ಪ ಮಾಳೆಕೊಪ್ಪ, ವಿಕಸಿತ ಭಾರತ ಜಿ ರಾಮ್ಜಿ ಯೋಜನೆಯಡಿ ಮಾನವ ಶ್ರಮ ದಿನಗಳನ್ನು ಹೆಚ್ಚಿಸಿರುವುದರಿಂದ ರೈತರು ಹಾಗೂ ಕಾರ್ಮಿಕರಿಗೆ ಅನುಕೂಲವಾಗಲಿದೆ ಎಂದರು. ಮಾಡಿದ್ದಾರೆ ಅಷ್ಟೇ, ಇದರಲ್ಲಿ ಏನು ವ್ಯತ್ಯಾಸ ಇಲ್ಲ, ಜನರಿಗೆ ಒಳ್ಳೇದಾಗುತ್ತೆ. ಆಮೇಲೆ 25 ದಿನ ಹೆಚ್ಚಿಗೆ ಮಾಡ್ಯಾರ, 125 ಮಾಡ್ಯಾರ, 100 ಇದ್ದಿದ್ದು 125 ಮಾಡ್ಯಾರ. ಇದರಿಂದ ಎಲ್ಲರಿಗೂ ಒಳ್ಳೇದಾಗುತ್ತೆ. ನಮ್ಮ ರೈತರಿಗೆ ಏನಪ್ಪಾ ಬೋದು ನಿರ್ಮಾಣ ಅದು ಅನುಕೂಲ, ದುಡಿಯರಿಗೆ ಕೂಲಿದ ಅನುಕೂಲ, ಆಮೇಲೆ ಹೊಲಕ್ಕ ಕಂಟಿ ಪಂಟಿ ಇದ್ರೆ ಕಡ್ದು ಕೊಡ್ತಾರ, ಅದಕ್ಕೇನು ತೊಂದ್ರೆ ಇಲ್ಲ. ಕೆರೆ ಹೂಳೆತ್ತ ಕೆಲಸನೂ ಮಾಡ್ಕೊಡ್ತಾರ, ಅವ್ರಿಗೆ ಅವ್ರಿಗೆ ಅನುಕೂಲ, ನಮ್ಮ ರೈತರಿಗೆ ನಮ್ಮ ಅನುಕೂಲ. ಶರಣಪ್ಪ, ಈ ಬಾರಿ 25 ದಿನ ಹೆಚ್ಚುವರಿ ಕೆಲಸ ಸಿಗುವುದರಿಂದ ಆರ್ಥಿಕ ಸ್ಥಿತಿ ಸುಧಾರಣೆಯಾಗಲಿದೆ ಎಂಬ ನಿರೀಕ್ಷೆ ಇದೆ. ಇದರಿಂದ ಗುಳೆ ಹೋಗುವುದು ತಪ್ಪಿದೆ ಎಂದರು. ತಪ್ಪಿದೆ, ಹಾಗಾಗಿ ಈ ಯೋಜನೆಯನ್ನ ಸಮರ್ಪಕವಾಗಿ ನಮ್ಮ ಗ್ರಾಮ ಪಂಚಾಯತಿ ಬಳಸಿಕೊಳ್ಳುವುದರಿಂದ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವಂತ ಎಲ್ಲ ಬಡ ಜನರಿಗೂ ಬಹಳ ಅನುಕೂಲ ಆಗಿದೆ. ಇಲ್ಲಿ ಒಳ್ಳೆ ಉದ್ಯೋಗವನ್ನ ನೀಡಿ ಅವರಿಗೆ ಅನುಕೂಲಕರವಾದಂತಹ ವಾತಾವರಣವನ್ನ ಈ ಗ್ರಾಮ ಪಂಚಾಯತಿ ಅಡಿಯಲ್ಲಿ ಮಾಡಲಾಗಿದೆ.